ಇನ್ನು ದೆಹಲಿ ಅಂಗಳದಲ್ಲಿ ಬೆಂಬಲಿಗರು ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇರೋದು ಗಮನಾರ್ಹ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರ ಬಳಗ ಇದೀಗ ದೆಹಲಿ ಪರೇಡ್ ಮಾಡ್ತಾ ಇದ್ದು ಅಲ್ಲಿ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಇಳಿದಿದ್ದಾರೆ. 2 ದಿನಗಳ ಕಾಲ ದೆಹಲಿಯಲ್ಲಿ ಈ ಶಾಸಕರು ಠಿಕಾಣಿ ಹೂಡ್ತಾ ಇರೋದು. ಈಗಾಗಲೇ ಡಿಸಿಎಂ ಡಿಕೆಶಿ ಆಪ್ತರು ಅಂತ ಯಾರಿದ್ದಾರೆ ಅವರೆಲ್ಲ ನವದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ನಿನ್ನೆ ತಡರಾತ್ರಿ ಖರ್ಗೆ ಅವರನ್ನ ಭೇಟಿಯಾಗಿ ಮಹತ್ವದ ಚರ್ಚೆಯನ್ನ ನಡೆಸಿದ್ದಾರೆ. ಮತ್ತಷ್ಟು ಡಿಕೆಶಿ ಆಪ್ತರು ದೆಹಲಿ ಪ್ರಯಾಣವನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದ್ದಕ್ಕಿದ್ದಂತೆ ಇಂಥದ್ದೊಂದು ಆಟ ಡಿಸಿಎಂ ಡಿಕೆಶಿ ಯಾಕೆ ಶುರು ಮಾಡ್ಕೊಂಡ್ರು ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಹೇಳ್ತಾ ಇದೆ. 3 ದಿನ ಅವರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾಯ್ತು. ಇದೀಗ ಅವರ ಆಪ್ತರ ಮೂಲಕ ಹೈಕಮಾಂಡ್ಗೆ ತಮ್ಮ ಆಗ್ರಹವನ್ನ ಸ್ಪಷ್ಟಪಡಿಸುವ ಒಂದು ಭಾಗನ ಇದು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ. ದೆಹಲಿಗೆ ತೆರಳುವ ಮುನ್ನ ಡಿಕೆಶಿ ಜೊತೆಯಲ್ಲಿ ಈ ಎಲ್ಲ ನಾಯಕರು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಡಿಕೆಶಿ ಗ್ರೀನ್ ಸಿಗ್ನಲ್ ಕೊಟ್ರೆ ಮತ್ತಷ್ಟು ಆಪ್ತರು ದೆಹಲಿಗೆ ತೆರಳೋದಕ್ಕೆ ರೆಡಿ ಆಗಿದ್ದಾರೆ ಅನ್ನುವಂತ ಡೀಟೇಲ್ಸ್ ಕೂಡ ಇದೆ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಯಾರೆಲ್ಲ ನಾಯಕರು ಡಿಕೆಶಿ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ ಅಂತ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಹಾಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್, ಮೂಡಿಗೆರೆಯ ಶಾಸಕಿ ನಯನಾ ಮೋಟಮ್ಮ ಇವರೆಲ್ಲ ಡಿಕೆಶಿ ಪರವಾಗಿ ನಿಂತಿದ್ದಾರೆ. ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಡಿಕೆಶಿ ಅವರ ಪರವಾಗಿ, ಅದರ ಜೊತೆಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕೂಡ, ಇನ್ನು ಶಾಸಕ ಕೆ.ವೈ. ನಂಜೇಗೌಡ, ಹಾಗೆ ಶಾಸಕ ರಿಜ್ವಾನ್ ಅರ್ಷದ್ ಇವರೆಲ್ಲರೂ ಸದ್ಯ ಡಿಕೆಶಿ ಪರವಾಗಿ ನಿಂತ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರೇನಾದ್ರೂ ಒಪ್ಪಿಗೆಯನ್ನು ಕೊಟ್ರೆ ಮತ್ತಷ್ಟು ಶಾಸಕರು ದೆಹಲಿಗೆ ತೆರಳಿ ಹೈಕಮಾಂಡ್ ಮುಂದೆ ತಮ್ಮ ಈ ಒಂದು ಬಲ, ಈ ನಂಬರ್ಸ್ ಅನ್ನ ತೋರಿಸಿ ತಮ್ಮ ನಾಯಕನಿಗೆ ಮಣೆ ಹಾಕಬೇಕನ್ನುವಂತ ಆಗ್ರಹ ವ್ಯಕ್ತಪಡಿಸೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಇದು ಯಾವ ಹಂತಕ್ಕೆ ತಲುಪುತ್ತೆ, ಹೈಕಮಾಂಡ್ ಇದನ್ನ ಎಷ್ಟು ಮಟ್ಟಿಗೆ ಕನ್ಸಿಡರ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಸದ್ಯ ಡಿಸಿಎಂ ಡಿಕೆಶಿ ಆಪ್ತರು ನವದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂತೋಷ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಂತೋಷ್, ರಾಜ್ಯ ರಾಜಕಾರಣದ ನವೆಂಬರ್ ಕ್ರಾಂತಿಯ ಕಸರತ್ತು ಅನ್ನುವ ಚೆಂಡು ಈಗಾಗಲೇ ದೆಹಲಿಗೆ ತಲುಪಿದೆ. 2 ಬಣಗಳು ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ನಿಂತಿರೋದು. ಸದ್ಯ ಡಿಕೆಶಿ ಬಣದ ಕಾರ್ಯತಂತ್ರ, ಕಾರ್ಯ ಚಟುವಟಿಕೆ ಯಾವ ರೀತಿ ನಡೀತಾ ಇದೆ ಡೆಲ್ಲಿಯಲ್ಲಿ? ಪ್ರಜ್ವಲ, ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ನವೆಂಬರ್ನಲ್ಲಿ ಕ್ರಾಂತಿ ನಡೆಯುತ್ತೆ ಅನ್ನುವಂಥದ್ದನ್ನ ಸಿದ್ದರಾಮಯ್ಯ ಬಣದವರೇ ಆರಂಭದಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ಅದಕ್ಕೆ ಪುಷ್ಟಿ ನೀಡುವಂತೆ ಇದೀಗ ಸರ್ಕಾರ ರಚನೆಯಾಗಿ 2.5 ವರ್ಷ ತುಂಬ್ತಾ ಇದೆ ನೆನ್ನೆಗೆ. ಹಾಗಾಗಿ ತಕ್ಷಣದಿಂದಲೇ ಆಕ್ಟಿವ್ ಆಗಿರುವಂತಹ ಡಿಕೆಶಿ ಬೆಂಬಲಿಗರೇನಿದ್ದಾರೆ ಅವರ ಒಂದು ಟೀಮ್ ನಿನ್ನೆ ರಾತ್ರಿಯಿಂದಲೂ ಕೂಡ ಹೈಕಮಾಂಡ್ ಅನ್ನು ಭೇಟಿಯಾಗುವಂಥದ್ದು, ಜೊತೆಗೆ ಒತ್ತಡ ಹಾಕುವಂಥದ್ದು, ಮನವೊಲಿಸುವಂತಹ ತಂತ್ರಗಾರಿಕೆಗೆ ಇದೀಗ ಮುಂದಾಗ್ತದೆ. ಅದರಲ್ಲೂ ಕೂಡ ಒಕ್ಕಲಿಗ ಸಮುದಾಯದ ಬಹುತೇಕ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ದೆಹಲಿ ಹತ್ರ ಈಗಾಗಲೇ ಪ್ರಯಾಣವನ್ನು ಬೆಳೆಸಿದ್ದಾರೆ. ಕೆಲವೊಂದಿಷ್ಟು ಜನ ದೆಹಲಿಯಲ್ಲೇ ಬೀಡು ಬಿಟ್ಟು ತಮ್ಮದೇ ಆದಂತಹ ಒಂದು ಒತ್ತಡವನ್ನು, ಜೊತೆಗೆ ಪ್ರಯತ್ನವನ್ನು ಕೂಡ ಡಿಕೆ ಪರವಾಗಿ ಮಾಡ್ತಾ ಇರುವಂಥ ಲಾಬಿಯನ್ನು ಮಾಡ್ತಿರುವಂತ ಗಮನಿಸಬೇಕಾಗುತ್ತೆ. ಈ ಹಿಂದೆ ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಡೆದುಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಹಾಗಾಗಿ ಕುಣಿಗಲ್ ಶಾಸಕ ರಂಗನಾಥ್ ಇರ್ಬೋದು, ಜೊತೆಗೆ ಶೃಂಗೇರಿ ಶಾಸಕ ಟಿ.ಡಿ. ರಾಜೇಗೌಡ, ಜೊತೆಗೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ಹಾಗೂ ಗುಬ್ಬಿ ಶಾಸಕ ಶ್ರೀನಿವಾಸ್, ಈ 4 ಜನರ ಶಾಸಕರ ತಂಡ ಈಗಾಗಲೇ ದೆಹಲಿಯಲ್ಲಿ ನಿನ್ನೆ ರಾತ್ರಿಯೂ ಕೂಡ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು. ಜೊತೆಗೆ ಸುಮಾರು 15 ನಿಮಿಷಗಳ ಕಾಲ ಮಾತುಕತೆಯನ್ನು ಖರ್ಗೆ ಜೊತೆ ನಡೆಸಿರುವಂಥದ್ದು. ಯಾಕೆಂತ ಹೇಳಿದ್ರೆ ಈ ಹಿಂದೆ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಇದ್ದಂತಹ ಮಾನದಂಡಗಳನ್ನು ಯಾವ ರೀತಿಯಾಗಿ ಅನುಸರಿಸಲಾಯಿತು, ಸಿದ್ದರಾಮಯ್ಯ ವರ್ಸಸ್ ಅಂಡ್ ಡಿಕೆ ಶಿವಕುಮಾರ್ ಇಬ್ಬರಲ್ಲಿಯೂ ಕೂಡ ಮೊದಲಿಗೆ ಯಾರು ಸಿಎಂ ಆಗ್ತಾರೆ, ಅದಾದ ಬಳಿಕ ಮುಂದಿನ 2.5 ವರ್ಷದಲ್ಲಿಯೂ ಕೂಡ ಅದೇ ರೀತಿಯಾದಂತಹ ಮಾತನ್ನು ಉಳಿಸಿಕೊಳ್ಬೇಕು. ಹೈಕಮಾಂಡ್ 4 ಗೋಡೆಗಳ ಮಧ್ಯೆ 4 ಜನರ ಮಧ್ಯಸ್ಥಿಕೆಯಲ್ಲಿ ನಡೆದಂತಹ ಮಾತುಕತೆಗಳೇನಿತ್ತು ಅದೆಲ್ಲವೂ ಕೂಡ ಜಾರಿಗೆ ತರಬೇಕು ಅನ್ನುವಂಥ ಒತ್ತಾಯವನ್ನ ಇದೀಗಿಂದಲೇ ಆರಂಭಿಸ್ತಾ ಇದ್ದಾರೆ. ಆದ್ರೆ ಈ ಹಿಂದೆ ದೆಹಲಿಗೆ ಬಂದಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ 3 ತಿಂಗಳ ಕಾಲ ಎಕ್ಸ್ಟೆನ್ಷನ್ ಅನ್ನ ಕೋರಿಕೊಂಡಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಮತ್ತೊಂದು ಬಜೆಟ್ ಅನ್ನ ಮಂಡನೆ ಮಾಡಿ ಅದಾದ ಬಳಿಕ ನಾನು ಈ ಒಂದು ಸ್ಥಾನವನ್ನ ತ್ಯಜಿಸ್ತೇನೆ ಅನ್ನುವಂಥದ್ರ ಬಗ್ಗೆ ಹೈಕಮಾಂಡ್ ಬಳಿ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇಲ್ಲ. ಅದೇ ಇನ್ನೂ ಕೂಡ ಅದು ಅಧಿಕೃತವಾಗಿಲ್ಲ. ಹಾಗಾಗಿ ಈ ಚರ್ಚೆಗಳು ಜೋರಾದ ಬೆನ್ನಲ್ಲೇ ಈ ಹಿಂದೆ ಮಾತಿನಂತೆ ನಡೆದುಕೊಂಡಂತ ಹೈಕಮಾಂಡ್ ಈಗ ಅದನ್ನ ಜಾರಿಗೆ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಡಿಕೆ ಪರ ಲಾಬಿಯನ್ನು ನಡೆಸ್ತಾ ಇದೆ ಶಾಸಕರು. ಇನ್ನು ಸಹಜವಾಗಿ
ಸಿದ್ದರಾಮಯ್ಯ ಪರ ಕೂಡ ಬಹುತೇಕ ಶಾಸಕರು ಸಚಿವರುಗಳು ಕೂಡ ತಮ್ಮದೇ ಆದಂತಹ ನಿಟ್ಟಿನಿಂದಾಗಿ ಇದೀಗ ಲಾಬಿಯನ್ನು ನಡೆಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಬೆಂಗಳೂರಿನಲ್ಲೇ ಕೂತ್ಕೊಂಡು ಒಂದು ಕಡೆ ಡಿನ್ನರ್ ಮೀಟಿಂಗ್ ಮಾಡ್ತಾರೆ. ಕೆಲವೊಂದಿಷ್ಟು ಜನ ಶಾಸಕರು ಈಗ ಮತ್ತೆ ದೆಹಲಿಗೆ ಬರುವಂತಹ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನ ಮತ್ತಷ್ಟು ಪೂರ್ಣ ಅವಧಿಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಿಂದಾಗಿ ಈಗಾಗಲೇ ಒತ್ತಾಯವನ್ನು ಹಾಕುವಂತಹ ಪ್ರಯತ್ನ ಇದೀಗ ಸಿದ್ದರಾಮಯ್ಯ ಬಣದಿಂದ ಆಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್ ಇಬ್ಬರಲ್ಲಿ ಈಗ ಉಳಿದಂತಹ 2.5ಗೆ ಯಾರು ಸಿಎಂ ಆಗಿರ್ತಾರೆ, ಸಿದ್ದರಾಮಯ್ಯ ಮತ್ತೆ ಕಂಟಿನ್ಯೂ ಆಗ್ತಾರೋ ಅಥವಾ ಹೈಕಮಾಂಡ್ ಒಂದು ವೇಳೆ ಈ ಹಿಂದೆ ಕೊಟ್ಟಂತ ಮಾತಿನಂತೆ, ಅಂದ್ರೆ ಇದು ಹೇಳ್ತಾ ಇರುವಂತದ್ದು ಡಿ.ಕೆ. ಟೀಮ್ ನಲ್ಲಿ ಇರುವಂತಹ ಶಾಸಕರು, ಜೊತೆಗೆ ನಿನ್ನೆ ಕೂಡ ಡಿ.ಕೆ. ಸುರೇಶ್ ಸಹೋದರ ಶಿವಕುಮಾರ್ ಅವರ ಸಹೋದರರು ಕೂಡ ಉಚ್ಚಾರಣೆ ಮಾಡಿರುವಂತದ್ದು ಈ ಹಿಂದೆ ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಡೆದುಕೊಳ್ಬೇಕು ಅನ್ನೋದು. ಇದನ್ನ ಒಂದು ವೇಳೆ ಜಾರಿಗೆ ತರ್ತಾರೆ ಅನ್ನುವಂಥದ್ದನ್ನ ಬಹುಶಃ ಕಾದ್ ನೋಡಬೇಕು. ಜೊತೆಗೆ ಇವತ್ತು ಸಂಜೆ ವೇಳೆಗೆ ಹೈಕಮಾಂಡ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅಲ್ಲೂ ಕೂಡ ಮತ್ತಷ್ಟು ಒತ್ತಡ ಹಾಕುವಂತ ಸಾಧ್ಯತೆಗಳನ್ನು ಡಿ.ಕೆ. ಟೀಮ್ ನಿರೀಕ್ಷೆ ಮಾಡುತ್ತೆ. ಯಾಕೆಂತ ಹೇಳಿದ್ರೆ ಸಹಜವಾಗಿ ಬೆಂಗಳೂರಿನಲ್ಲಿ ಖರ್ಗೆ ಅವರು ಇರುವಂತಹ ಸಂದರ್ಭದಲ್ಲಿ ಶಾಸಕರು ಅವರ ಮನೆಗೆ ಹೋಗುವಂಥದ್ದು, ಒತ್ತಡ ಹಾಕುವಂಥದ್ದು, ಅದರ ಜೊತೆಗೆ ಸಿದ್ದರಾಮಯ್ಯ ಟೀಮ್ ಕೂಡ ಇದೇ ರೀತಿಯಂತ ಮಾನದಂಡವನ್ನು ಅನುಸರಿಸಿ ಮತ್ತಷ್ಟು ಒತ್ತಡ ಹಾಕುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಪ್ರಜ್ವಲ್. ರೈಟ್ ಸಂತೋಷ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.